ನಿಸರ್ಗ ತಜ್ಞ, ಯೋಗನ ಬೆಟ್ಟ, ಚಿತ್ರದುರ್ಗ. ನೋಡಿ, ಇವತ್ತಿನ ದಿವಸ ಹರಳೆಣ್ಣೆ, ಕ್ಯಾಸ್ಟರ್ ಆಯಿಲ್ ಅಂತೇಳಿ ಅದನ್ನು ಬಳಸಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಬಳಸಬೇಕು, ಯಾರು ಬಳಸಬೇಕು? ಈಗ ನೋಡಿ, ನಮ್ಮ ಪ್ರಕಾರ ಹರಳೆಣ್ಣೆ ನಿಮ್ಮ ಶರೀರಕ್ಕೆ ಹೋದರೆ ಶರೀರದಿಂದ ನಿಮ್ಮ ದೊಡ್ಡ ಕರಳಿಗೆ ಹೋಗ್ಬಿಟ್ಟು ಮಲದ್ವಾರವನ್ನು ಸರಿ ಮಾಡುತ್ತೆ, ದೊಡ್ಡ ಕರಳನ್ನು ಕ್ಲೀನ್ ಮಾಡುತ್ತೆ. ಯಾವ ಥರ ತೊಗೋಬೇಕು ಅನ್ನೋದು ಇಲ್ಲಿ ಮುಖ್ಯ. ಹರಳೆಣ್ಣೆನ ಹೆಂಗೆ ಬೇಕಂಗೆ ತೊಗೊಳೋದಲ್ಲ. ಹರಳೆಣ್ಣೆನ ನಾವು ತೆಗೆದುಕೊಳ್ಳುವಾಗ ಹೊಟ್ಟೆ ಖಾಲಿ ಇರಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಒಂದು 4ರಿಂದ 5 ಸ್ಪೂನ್ ಹರಳೆಣ್ಣೆನ ನಿಮ್ಮ ಬಾಯಿಗೆ ಹಾಕ್ಕೊಂಡ್ಬಿಟ್ಟು ನಂತರ ಅದ್ರ ಮೇಲೆ ಬಿಸಿ ನೀರನ್ನು ಕುಡಿಬೇಕು, 1 ಲೋಟ. ನಂತರ 10 ನಿಮಿಷ ಬಿಟ್ಟು ಮತ್ತೊಮ್ಮೆ ಬಿಸಿ ನೀರು. ಹೀಗೆ 10 ಲೋಟ ನೀರನ್ನು 10 ನಿಮಿಷಕ್ಕೊಮ್ಮೆ ಬಿಟ್ಟು ಕುಡಿದ್ಬಿಟ್ಟು ಆಮೇಲೆ ನೀವೇನಾದ್ರು ಊಟ ಮಾಡ್ಕೋಬೋದು. ಇದು ನಿಮ್ಮ ಮಲಬದ್ಧತೆಯನ್ನು, ಮಲದ ಸಮಸ್ಯೆಯನ್ನು ಸರಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಆಗ್ತದೆ. ನಿಮಗೆ ಮೂಲವ್ಯಾಧಿ ಆಗಲಿ, ಪಿಸ್ತೂಲ್ ಆಗಲಿ, ಹರ್ನಿಯ ಆಗಲಿ ಇಂಥದ್ದನ್ನು ತಡೆಗಟ್ಟಲಿಕ್ಕೂ ಕೂಡ ಇದು ಅತಿ ಮುಖ್ಯ. ಹಾಗಾಗಿ ಈ ಹರಳೆಣ್ಣೆಯನ್ನು ನಾವು ಪ್ರತಿ ವಾರಕ್ಕೊಮ್ಮೆ ತಗೋಬೇಕು. ಎಷ್ಟು ವಾರ? 4 ವಾರ ತಗೋಬೇಕು ಅಷ್ಟೇ. ಈ ವಾರ ತಗೊಂಡು, ಇವತ್ತು ಭಾನುವಾರ ತಗೊಂಡ್ವಿ ಅಂದರೆ ನೆಕ್ಸ್ಟ್ ಭಾನುವಾರವರೆಗೆ 4 ವಾರ ತಗೋಬೇಕು. ನಂತರ 6 ತಿಂಗಳು ಬಿಡಬೇಕು, ಮತ್ತೆ 4 ವಾರ ತಗೋಬೇಕು. ಹೀಗೆ ವರ್ಷದಲ್ಲಿ 2 ಸರಿ ತಗೊಳ್ಳಿಕ್ಕೆ ಅವಕಾಶ ಇದೆ. ಇದನ್ನು ನೀವು ತಗೊಂಡು ನಿಮ್ಮ ಒಂದು ಮಲದ್ವಾರವನ್ನು ಅಂದರೆ ಕರಳನ್ನು ಸರಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಆಗ್ತದೆ. ಮಲಬದ್ಧತೆಯಿಂದ ಹೊರಗೆ ಬರಲಿಕ್ಕೆ ಅವಕಾಶ ಆಗ್ತದೆ. ಇದನ್ನೇ ನಾವು ಹರಳೆಣ್ಣೆಯನ್ನು ಕಾಲುರಿ, ಕೈ ಉರಿ ಮತ್ತು ನಮಗೆ ಹೀಟು ಅಂದರೆ ಬೇಸಿಗೆ ಟೈಮಲ್ಲಿ ನೆತ್ತಿಯ ಮೇಲೆ ಸ್ವಲ್ಪ ಹರಳೆಣ್ಣೆ ಹಚ್ಕೊಂಡ್ಬಿಟ್ಟು ಮಸಾಜ್ ಮಾಡ್ಕೋಬೇಕು. ಸ್ವಲ್ಪ ಹೀಟ್ ಬಾಡಿಯೋರು, ಪಿತ್ತ ಇರೋರು, ನಂತರ ಕಾಲುರಿ, ಕೈ ಉರಿ ಇರೋರು, ನಂತರ ಕಾಲಿಗೂ ಕೂಡ ರಾತ್ರಿ ಮನ್ಗೋ ಟೈಮಲ್ಲಿ ಸ್ವಲ್ಪ ಪಾದದ ಕೆಳಭಾಗದಲ್ಲಿ ಹರಳೆಣ್ಣೆಯನ್ನು ಲೇಪನ ಮಾಡಿ ಸ್ವಲ್ಪ ಮಸಾಜ್ ಮಾಡ್ಕೋಬೇಕು, ಮೃದುವಾಗಿ, ಒತ್ತಬಾರ್ದು. ಹಾಗಾಗಿ ಈ ಒಂದು ಉರಿ ಮತ್ತು ನಿಮ್ಮ ಒಂದು ಕಾಲಿನ ಸೆಳೆತವನ್ನು, ಪಿತ್ತದ ಸಮಸ್ಯೆಯನ್ನು ದೂರ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇದನ್ನು ಯಾರು ಬಳಸಬಾರ್ದು ಅಂದರೆ ಇದನ್ನು IBS ಅಂತ ಹೇಳ್ತೀವಿ, ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತೇಳಿ. ಇದು ಆಗಾಗ ಮಾನಸಿಕ ತೊಂದರೆಯಿಂದ ನಿಮಗೆ ಮೋಷನ್ ಆಗಾಗ ಬರ್ತಾ ಇರುತ್ತೆ, ಪದೇ ಮೋಷನ್ ಆಗ್ತಾ ಇರುತ್ತೆ, ದಿನದಲ್ಲಿ 4-5 ಸರಿ ಆಗ್ತಾ ಇರುತ್ತೆ. ಅಂಥವ್ರು ಹರಳೆಣ್ಣೆನ ಬಳಸಬಾರ್ದು. ನಂತರ ಇನ್ನೊಂದು ಯಾರು ಅಂದರೆ ಅತಿಯಾದ ರಕ್ತಹೀನತೆ ಇರೋರು ಮತ್ತು ದುರ್ಬಲತೆ ಹೊಂದಿರೋರು ಈ ಎಣ್ಣೆಯನ್ನು ಬಳಸಬಾರ್ದು. ನಂತರ ಕಫದ ಸಮಸ್ಯೆ ಇರೋರು ಈ ಎಣ್ಣೆಯನ್ನು ನೆತ್ತಿಗೆ ಮತ್ತು ಕಾಲಿಗೆ, ಅಂಗಾಲಿಗೆ ಬಳಸೋ ಹಂಗಿಲ್ಲ. ಯಾಕಂದರೆ ಇದು ಭಾಳ ತಂಪಾಗ್ತದೆ, ಇನ್ನೂ ಜಾಸ್ತಿ ಆಗ್ತದೆ ಕಫದ ಸಮಸ್ಯೆ. ಹಾಗಾಗಿ ಅಸ್ತಮ ಇರೋರು, ಕಫದ ಸಮಸ್ಯೆ ಇರೋರು ಈ ಎಣ್ಣೆಯನ್ನು ಕಾಲಿಗೆ, ಕೈಗೆ ಬಳಸೋಂಗಿಲ್ಲ. ಹೊಟ್ಟೆಗೆ ವಾರಕ್ಕೊಮ್ಮೆ 4 ವಾರ ಬಳಸ್ಬೋದು. ಇಷ್ಟನ್ನು ಹೇಳ್ತಾ ನನ್ನ ಈ ಒಂದು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.